ಹವ್ಯಕ ಸಂಸ್ಕೃತಿ ಬಗ್ಗೆ ನನ್ನ ಅಪ್ಪನಿಂದ ಒಂದೆರಡು ಮಾತುಕತೆ ಕೇಳಿ. ಕೆಲವರಿಗೆ ಹವ್ಯಕರು ಏನಂತ ಎಲ್ಲಿಂದ ಬಂದ ಏನು ಎಂತಂತೂ ಗೊತ್ತಿಲ್ಲ. ಹವ್ಯಕರು ಅವ್ರ ಭಾಷೆ ಹೇಗಿರ್ತೋ, ಸಂಸ್ಕೃತಿ ಸಂಸ್ಕಾರಗಳ ಬಗ್ಗೆನೂ ಕೆಲವು ವಿಚಾರಗಳು ಅನೇಕ ಬಗ್ಗೆದು ಇರ್ತು. ಇದಕ್ಕೆ ಅನೇಕ ಸಹಿತ ಆಧಾರಗಳಿದ್ದು, ಶಾಸನಗಳಿದ್ದು, ಎಲ್ಲದೂ ಇದ್ದು. ಅಂದರೆ ಹವ್ಯಕರ ಮೂಲ ಯಾವುದು, ಹವ್ಯಕರ ಇತಿಹಾಸ ಏನು ಅಂತ ತಿಳ್ಕೊಳ್ಕಾರೆ ನಾವು ಇನ್ನೂ ಹಿಂದಕ್ಕೆ ಹೋಗೋಕ್ಕಾಗ್ತು. ಕೆಲವರು ಏನು ಹೇಳ್ತಾ, ಸುಮ್ಮನೆ ಮೇಲ್ಮಟ್ಟದ ಹೇಳ್ತಾ ಹೈಗುಂದದಿಂದ ಬಂದ ಅಂತ ಹೇಳ್ತಾ. ಮಯೂರ ವರ್ಮ ಹವ್ಯಕರನ್ನ ಹೈಗುಂದ ತಂದ ಅಂತ ಹೇಳ್ತಾ. ಹೈಗುಂದಕ್ಕೆ ಅಷ್ಟು ಜನ ಹವ್ಯಕರು ಎಲ್ಲಿಂದ ಬಂದ? ನಾನಾ ಗೋತ್ರಗಳು, ಬೇಕಾದಷ್ಟು ಗೋತ್ರಗಳು ಇದ್ದು ನಮ್ಮಲ್ಲಿ ಹವ್ಯಕರಲ್ಲಿ. ಎಲ್ಲ ಗೋತ್ರಗಳು ಬರೀ ಹೈಗುಂದದಲ್ಲೇ ಇರ್ತವೆ. ಎಲ್ಲ ಬ್ರಾಹ್ಮಣರು ಎಲ್ಲ ಹವ್ಯಕರು ಹೈಗುಂದದಲ್ಲೇ ಇರ್ತವ. ಇದ್ರ ಬಗ್ಗೆ ಸಾಕಷ್ಟು ಕೂಡ ಚರ್ಚೆ ಕೂಡ ಆಗಿದ್ದು. ಆದರೆ ಈ ಚರ್ಚೆ ಮಾಡುವಾಗ ಹಾಗಾದರೆ ಹೈಗುಂದದಿಂದ ಈ ಹವ್ಯಕರಿಂದ ಬಂದ ಹೈಗುಂದ ಎಲ್ಲಿ ಬಂತು ಅಂತ. ಇದು ಶರಾವತಿ ಕಣಿವೆಯ ಒಂದು ಭಾಗ ಹೈಗುಂದ ಅನ್ನೋದು. ಅಲ್ಲಿ ಹೈಗುಂದಾಂಬಿಕೆ ಅಂತ ದೇವಸ್ಥಾನ ಇದ್ದು, ಅದು ಕಟ್ಸೋಕ್ಕೆ ಕಾರಣ ಮಯೂರ ವರ್ಮನೇ. ಮಯೂರ ವರ್ಮ ತಂದಂಥ ಈ ಬ್ರಾಹ್ಮಣರು ಹವ್ಯಕರ ಬಾಳರು ಅಲ್ಲಿ ಹೈಗುಂದಾಂಬಿಕೆ ಅಂತ ಒಂದು ದೇವಸ್ಥಾನ ಕಟ್ಟಿದ್ದ. ಅದು ಯಾವ ನಂತರದಲ್ಲಿ. ಅಷ್ಟರೊಳಗೆ ಹಂಗಾರೆ ಈ ಹವ್ಯಕ ಬ್ರಾಹ್ಮಣರು ಎಲ್ಲಿದ್ದ ಅನ್ನೋದೊಂದು ಪ್ರಶ್ನೆ. ಹಂಗಾರೆ ಈ ಹೈಗುಂದಕ್ಕಿಂತ ಬಂದ ಬ್ರಾಹ್ಮಣರು ಬರೀ ಹೈಗುಂದದಲ್ಲೇ ಇದ್ವಾ ಅಂತ. ಬ್ರಾಹ್ಮಣರಿಗೆ ಹವ್ಯಕಂತೆ ಅಂತ ಹೆಸರು ಬಂತು. ಹಯ ವಂಶ ಅಂತ. ಹಯ ವಂಶಕ್ಕೂ ಇದು ಸಮ ಅಂತ. ವಂಶ. ಹೈ ಅಂದರೆ ಹರಿ ಅಂದರೆ ವಿಷ್ಣು ಅಂದರೆ ನಾರಾಯಣ ಅಂತ. ಒಪ್ಪನ ನಾರಾಯಣ ಸ್ವರೂಪನೇ ಹವ್ಯಕರ ಆಗಿರ್ತ ಅದರಲ್ಲಿ. ಹೈ ಅಂದರೆ ನಾರಾಯಣನ ಇನ್ನೊಂದು ಹೆಸರು. ಹಯ ಅಂತ ಹೇಳ್ಕೆತ್ತ. ಹೈನಾಗಿ ಬಂದಂಥ ವಿಷ್ಣು ಹೈ ಅಂತ ಪಡೆದಂತ. ಹೈ ಅಂದ್ರೇನು ಅಲ್ಲಿ ತಪ್ಪರ್ಥ ಬರ್ತು. ಹೈ ಅಂದರೆ ಕಾರ್ತಿಕ ರಾಜನಂತ ಒಬ್ಬ ಕ್ಷತ್ರಿಯ ರಾಜ ಇದ್ದಿದ್ದ. ಅವು ಹೈ ಅಂತ ಬರ್ತಿಲ್ಲ ಇವಾಗ. ಅದು ಆ ಲೆಕ್ಕಕ್ಕೆ ಹೋಗ್ಬಿಡ್ತು. ಹೈ ಅಂತ ವಂಶ ಹಾಕಿತ್ತ. ಹೈ ವಂಶದ್ದು ನಮಗೆ ಹವ್ಯಕರಿಗೆ ಸೇರಿದ ಪದೇ ಅಲ್ಲ. ಅಥವಾ ಈ ಹೋಮ ಯಜ್ಞಾದಿಗಳನ್ನು ಮಾಡೋರು ಬರೀ ಹವ್ಯಕರೇ ಆಗಿರ್ತವ? ಇಲ್ಲೇ ಎಷ್ಟೋ ಜನರೂ ಮಾಡಿರ್ತ. ಹಂಗೆ ಅವ್ರು ಎಲ್ಲರೂ ಹವ್ಯಕರಾಗಿರ್ತವ? ಇಲ್ಲೇ ಪೂರ್ವತಃ ಬಂದಿರಬೇಕು ಹವ್ಯಕರ ಅನ್ನೋಂಥ ಮಾತು. ಹಾಗಾದರೆ ಏನು? ಹೈಗುಂದ ಬರಕರ ಮುಂಚಿತವಾಗಿ ಅಲ್ಲಿ ಯಾರಿದ್ದ? ಹಾಗೆ ಮಯೂರವರ್ಮ ಈ ಬ್ರಾಹ್ಮಣನ ಹವ್ಯಕರವನ್ನ ಹೈಗುಂದಕ್ಕೆ ಹೇಗೆ ತಂದ, ಎಲ್ಲಿಂದ ತಂದ, ಯಾವಿಂದ ತಂದ? ಹೈಗುಂದದಲ್ಲೇ ಯಾರೂ ಇಲ್ಲ. ಮೂಲವೂ ಹೈಗುಂದನೂ ಅಲ್ಲ, ನಗರ ಸಂಸ್ಥಾನಕ್ಕೂ ಬಂದಿದ್ದ ಹಿಂದೆ, ಇದನ್ನಲ್ಲ. ಆದರೆ ಬರೀ ನಗರ ಸಂಸ್ಥಾನಕ್ಕೆ ಬಂದ. ಶಿವಮೊಗ್ಗದಿಂದವರೆಗೂ ಇದ್ದ, ಶಿರ್ಸಿಯಲ್ಲೇ ಇದ್ದ, ಸಾಗರದಲ್ಲಿದ್ದ, ಸೊರಬದಲ್ಲಿ ಇದ್ದ, ಎಲ್ಲ ಕಡೆಗೂ ಒಟ್ಟು ಕರ್ನಾಟಕದ ಎಲ್ಲ ಭಾಗದಲ್ಲೂ ಇದ್ದ, ಕರ್ನಾಟಕದ ಹೊರಗೂ ಇದ್ದ, ನಮ್ಮ ದೇಶದಿಂದ ಹೊರಗಡೆನೂ ಇದ್ದ ಹವ್ಯಕರು. ಅವರು ಇಲ್ಲದೇ ಇರೋಂಥ ಜಾಗನೂ ಇಲ್ಲ. ಹಂಗಾರೆ ಹವ್ಯಕರ ಮೂಲ ಯಾವುದು? ಹವ್ಯಕರ ಮೂಲ ಇವತ್ತಿನದಲ್ಲ, ನಿನ್ನೆದಲ್ಲ. ರಾಮಾಯಣ ಮಹಾಭಾರತ ಬರೋದಕ್ಕಿಂತ ಮುಂಚಿತವಾಗಿಯೇ ಇದ್ದಂಥದ್ದು ಹವ್ಯಕರು. ಹವ್ಯಕರ ಏನು? ಬರೀ ಹವ್ಯ ಅಂತ ಕೊಡ್ತು. ಹವ್ಯ ಅಂದ್ರೆ ಏನು? ಹವ್ಯ ಅಂದರೆ ಹವಿಸು, ಯಜ್ಞ ಹೋಮಾದಿಗಳಿಗೆ ಕೊಡುವ ಅಂಥ ಭಾಗವೇ ಹವಿರ್ಭಾಗವೇ ಹವಿಸು. ಕವ್ಯ ಅಂತಂದೇನು? ಇದೊಂದು ಅರ್ಥ ತುಪ್ಪ. ಯಜ್ಞೇಶ್ವರನಿಗೆ ತುಪ್ಪ ಅಂದರೆ ಇಷ್ಟ. ಅದರಲ್ಲಿ ಅಗ್ನಿದೇವ ತುಪ್ಪ ಪ್ರಧಾನ ಆದವದ್ದು. ಅವನಿಗೆ ಯಾವುದೇ ಚರು ಇರಲಿ, ಯಾವುದೇ ಪಾಯಸ ಇರಲಿ, ಯಾವುದೇ ಇರಲಿ, ಹೋಮ ಯಜ್ಞಾದಿಗಳಿಗೆ ಅದಕ್ಕೆ ತುಪ್ಪವನ್ನು ಸೇರಿಸಿ ಕೊಡ್ತಾ. ತುಪ್ಪವನ್ನು ಸೇರಿಸ್ದೇ ಹೋದರೆ ಯಜ್ಞದೇವ ಅಥವಾ ಅಗ್ನಿದೇವ ಅದನ್ನು ಸ್ವೀಕಾರ ಮಾಡೋದಿಲ್ಲ. ಅದಕ್ಕೆ ಏನಾಗ್ತು? ಅದನ್ನು ಕೊಡ ಅಂತ ಈ ಹವ್ಯಕವ್ಯರು ಹವ್ಯಕ ಅಂತ ಅಲ್ಲ, 2-3 ಸೇರಿಸಿಕೊಂಡು ಹವ್ಯ ಕವ್ಯ ಹವ್ಯಕ ಅಂತ 3 ಪದಗಳು ಬಂತು ಅದರಲ್ಲಿ. ಹಂಗರೆ ಇದು ಮೊದಲು ಇತ್ತಿತ್ತ? ಇಲ್ಲಿಯ ಇತ್ತು. ರಾಮಾಯಣ ಮಹಾಭಾರತ ಮುಂಚಿತವಾಗಿ ದುಷ್ಯಂತ ಮಹಾರಾಜ ಬರಕ್ಕಿಂತ ಮೊದಲೇ ಇತ್ತು. ದುಷ್ಯಂತ ಮಹಾರಾಜನ ಮಗ ಭರತನೇ ಇವರಿಗೆ ಒಂದು ಸ್ಥಾನಮಾನ ಕೊಟ್ಟಿದ್ದ. ಎಲ್ಲಿ? ನಮ್ಮ ಪೂರ್ವದಲ್ಲಿ
ನಮ್ಮ ಉತ್ತರ ದಿಕ್ಕಿನಲ್ಲಿ ಇರುವಂಥ ಆರ್ಯಾವರ್ತ, ಉತ್ತರ ಪ್ರದೇಶ ಆರ್ಯಾವರ್ತ ಅಂತ. ಆರ್ಯಾವರ್ತ ಅಂದರೆ ಏನು? ಆರ್ಯರು ನೆಲೆಸಿದಂಥ ನಾಡು. ಆರ್ಯರು ಏನಂದ್ರೆ ಹವ್ಯಕ ಬ್ರಾಹ್ಮಣರಿಗೆ ಆರ್ಯರು ಅಂತ ಕರೀತಾರೆ. ಹವ್ಯಕ ಬ್ರಾಹ್ಮಣರೇ ಆರ್ಯರು ಅಂತ ಕರೀತಾರೆ. ಅಲ್ಲಿಂದ ಅವರು ಇಲ್ಲಿಗೆ ಮಯೂರವರ್ಮ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ತಂದಿಟ್ಟ ಅಷ್ಟೇ ಹೊರತು ಹೈಗುಂದವೇ ಮೂಲ ಅಲ್ಲ. ಹಾಗಾದ್ರೆ ಆರ್ಯಾವರ್ತ ಎಲ್ಲಿ ಬಂತು? ರಾಮಾಯಣ ಮಹಾಭಾರತದಲ್ಲಿ ಪೂರ್ವದಲ್ಲಿ ಬಂತು. ಪೂರ್ವ ಅಲ್ಲಿ ಕೆಲವೊಂದು ಸಂಸ್ಥಾನಗಳು ಇದ್ದು, ಅದು ಈಗ ಇಲ್ಲ, ಈಗ ಉತ್ತರದಲ್ಲಿ ಇದ್ದದ್ದು. ಇಡೀ ನಮ್ಮ ಭರತ ಖಂಡನೇ ಆರ್ಯಾವರ್ತ. ಹಾಗಾದ್ರೆ ಭರತ ಏನೋ, ಭಾರತ ಏನೋ, ಜಂಬೂದ್ವೀಪ ಏನೋ. ದುಷ್ಯಂತ ಮಹಾರಾಜ ಆಳಿದಂಥ ಭರತ ಚಕ್ರವರ್ತಿಗೆ ಇದಕ್ಕೆ ಭರತ ಖಂಡ ಅಂತ ಬಂತು, ಜಂಬೂದ್ವೀಪ ಅಂತ ಬಂತು, ನೈಮಿಷಾರಣ್ಯನೂ ಅಂತ ಬಂತು, ಆರ್ಯಾವತನೂ ಆಗಿತ್ತು. ಆರ್ಯ ಅನ್ನೋದಂತೂ ಈ ಹವ್ಯಕರಿಗೆ ಕೊಟ್ಟಿದ್ದಂಥ ಒಂದಿದು. ಇದಕ್ಕೆ ಸಾಕಷ್ಟು ಉಲ್ಲೇಖನೂ ಇದ್ದು. ಅಂತಹ ಉಲ್ಲೇಖಗಳಲ್ಲಿ ಕೆಲವರು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದ, ಆದರೂ ನಾವು ಇನ್ನೂ ತಗೊಳ್ಳೋಂಥ ಅವಶ್ಯಕತೆ ಇದ್ದು. ಅದರಲ್ಲಿ ಕೆಲವೊಂದು ತಾಮ್ರ ಶಾಸನಗಳಲ್ಲಿತ್ತು. ಅದಕ್ಕೂ ಹಿಂದೂ ಹೋದರೆ ಈ ದೇಶದ ಇನ್ನೊಂದು ಹೆಸರು ಆರ್ಯಾವರ್ತ ಅಂತಿತ್ತು. ಅದು ಒಪ್ಪಂಥ ಮಾತು. ಎಲ್ಲರಿಗೂ ಗೊತ್ತಿದ್ದು ರಾಮಾಯಣ ಮಹಾಭಾರತದ ಆರ್ಯಾವರ್ತ ಅಂದರೆ ಏನು ಅಂತ ಹೇಳಿ. ಆರ್ಯ ಅಂದರೆ ಹವ್ಯಕರ ಪ್ರತಿ ಹೆಸರು ಆಗಿತ್ತು. ಇದಕ್ಕೆ ಕಾರಣ ಪೌರಾಣಿಕ ಹಿನ್ನೆಲೆ ಪ್ರಕಾರ ಬ್ರಹ್ಮನ ಮಾನಸ ಪುತ್ರರು ಆಗಿರುವ ವಶಿಷ್ಠ, ಅಗಸ್ತ್ಯ, ಬೃಹಸ್ಪತಿ ಇವರೇ ಹವ್ಯಕರ ಮೂಲವಾಗಿ ಹೋಮ ಹವನ ಯಜ್ಞ ಯಾಗಗಳನ್ನು, ಪಿತೃಕರ್ಮ, ಅಪರಾಪಕ ಕರ್ಮಗಳನ್ನು, ಧಾರ್ಮಿಕ ಕಾರ್ಯಗಳಲ್ಲಿ ವೈದಿಕ ಕಾರ್ಯ ನಿರ್ವಹಿಸಲು ಯಥೋಚಿತವಾಗಿ ನಡೆಸಿಕೊಂಡು ಹೋಗಲು ಅವಕಾಶ ಕಲ್ಪಿಸುವ ಮೂಲಕ ದಾರೆ ಎರೆದಂತ ಮತ್ತೆ ಹವ್ಯಕ ಮಹಾಬ್ರಾಹ್ಮಣ ಹಂತದಲ್ಲಿ ಹೇಳಿದ್ದು. ಇದೇ ದುಷ್ಯಂತನ ಮಗ ಭರತ ಚಕ್ರವರ್ತಿ ಹವ್ಯಕ ಅಂದರೆ ಆರ್ಯ, ಆರ್ಯ ಅಂದರೆ ಹವ್ಯಕ ಅಂತ ತಂದ. ಆರ್ಯರು ಎಂದೇ ಈ ದೇಶಕ್ಕೆ ಬಂದಾಗ ಆರ್ಯಾವರ್ತ ಅಂದರೆ ಆರ್ಯ ವರ್ತ, ವರ್ತ ಅಂದ್ರೆ ಏನು? ಬಹುಶಃ ಖಂಡ. ಆರ್ಯ ಅಂದ್ರೆ ಏನು? ಬ್ರಾಹ್ಮಣರಿಗೆ ಅಂತ ಕರೀತಾರೆ. ಅದಕ್ಕೆ ಆರ್ಯಾವರ್ತ ಹೇಳಿ ಭರತ ಖಂಡ, ಜಂಬೂದ್ವೀಪ, ನೈಮಿಷಾರಣ್ಯ ಅಂತ ನಾಮಕರಣ ಮಾಡಿಬಿಟ್ಟ ಅಂತ ಕೆಲವು ಗ್ರಂಥಗಳಲ್ಲಿ ಇದ್ದು. ಫಸ್ಟ್ ದೃಢ ಇದು ಇದ್ದು. ಕೆಲವು ಗೊತ್ತಿದ್ದಂಥ ಹಿರಿಯರು ಮಂಡನೆ ಕೂಡ ಮಾಡಿಬಿಟ್ಟಿದ್ದ. ಅದನ್ನ ನಾವು ಅದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಹೇಳಕ್ಕೆ ಹೋದರೆ ಸಾಕಷ್ಟು ಇದ್ದು. ಕೆಲವರು ಏನು ಹೇಳ್ತಂತಂದರೆ ನಾರ್ತ್ ಇಂಡಿಯನ್ಸ್ ಅಂತ ಹೇಳ್ತಾರೆ. ಕೆಲವರಿಗೆ ಗೊತ್ತಿದ್ದದು ಹವ್ಯಕ ಬ್ರಾಹ್ಮಣ ಮೂಲತಃ ನಾರ್ತ್ ಇಂಡಿಯನ್ಸ್ ಅಂತ ಹೇಳಿರ್ತ. ಒಪ್ಪನ ಅದು ಕರೆಕ್ಟ್ ಆದರೆ ಅವರು ತಿಳ್ಕೊಂಡಿದ್ದ, ಅದೇನು ಇದಲ್ಲ. ಆಮೇಲೆ ಕೆಲವು ಗ್ರಂಥಗಳಲ್ಲೂ ಇದ್ದು ಸ್ಪಷ್ಟವಾದ ಮಣ್ಣನ್ನು ಎಷ್ಟೋ ಜನ ಹಿರಿಯರು ಅಂದರೆ ಹಿಂದೆ ನಡೆದು ಬಂದಂಥ ಎಷ್ಟೋ ವಯಸ್ಸಾದ ಹಿರಿಯರು ಅದನ್ನು ಮಣ್ಣನೆ ಮಾಡಿದ್ದ, ಅದು ಅವರಿಗೆ ಗೊತ್ತಿದ್ದು. ಅದ್ರ ಬಗ್ಗೆ ಇನ್ನು ಸಾಕಷ್ಟು ಮಾಹಿತಿಗಳು ಇದ್ದು. ಎಲ್ಲವನ್ನೂ ಮಾತಾಡೋಕೆ ಹೋಗ್ಬಿಟ್ರೆ ಅದು ದೊಡ್ಡ ಇನ್ನೂ ಒಂದು ಹವ್ಯಕ ರಾಮಾಯಣ ಅಥವಾ ಹವ್ಯಕ ಮಹಾಭಾರತ ಆಗ್ತು. ಆಮೇಲೆ ನಾವು ಇನ್ನೂ ಕೆಲವೊಂದು ವಿಚಾರಗಳನ್ನು ನಾವು ಇಲ್ಲಿ ಗಮನಿಸಬೇಕಂತ ವಿಚಾರ ಇದ್ದು. ಅದರಲ್ಲಿ ನಾವು ಇಲ್ಲಿಗೆ ಅದನ್ನು ಮುಕ್ತಾಯ ಮಾಡೋಕ್ಕೆ ಬರೋದಿಲ್ಲ. ಕೆಲವು ಚರ್ಚೆಗಳನ್ನು ವಿಚಾರಗಳನ್ನು ನಾವು ಮಾಡೋಕ್ಕಾಗ್ತು. ಹವ್ಯಕರ ಭಾಷೆ, ಇತಿಹಾಸ ಇದೆಲ್ಲ ಏನು ಅಂತ ಹೇಳ್ತಿತ್ತು. ಹಾಗೂ ಹವ್ಯಕರ ಭಾಷೆ ಹೇಗೆ ಬಂತು? ಹವ್ಯಕರ ಭಾಷೆ ಮೂಲತಃ ಸಂಸ್ಕೃತ ಮೂಲ ಆದ್ದರಿಂದ ಈ ಹವ್ಯಕರ ಭಾಷೆ ಸಂಸ್ಕೃತವೇ ಅಂತ ಏನಕ್ಕೆ ಬೇಕಾದಷ್ಟು ಆಧಾರಗಳು ಇತ್ತು. ಆರ್ಯರು ಅಂತ ನಾವು ತಿಳ್ಕೊಂಡ ಮೇಲೆ ಆರ್ಯರ ಭಾಷೆ ಸಂಸ್ಕೃತ ಅದರಲ್ಲಿ. ಹಾಗಾದ್ರೆ ಆರ್ಯರು ಹವ್ಯಕರು ಇದನ್ನು ಒಪ್ಪಂತ ಮಾತಾಡಂತ ಕೆಲವು ಹೇಳ್ತಿಕ್ಕು, ಒಪ್ಪಲೇಬೇಕಾಗ್ತು. ಸಂಸ್ಕೃತ ಅನ್ನೋದು ಇವರು ನಮ್ಮ ಹವ್ಯಕರ ಆದಾಗ ಯಜ್ಞಾದಿಗಳನ್ನು ಮಾಡೋ ಮೊದಲಿನೂ ಇದ್ದಿತ್ತೆ ಅಂತ ಎಲ್ಲರೂ ಒಪ್ಪಲೇಬೇಕು. ಇದ್ದಿತ್ತು ಅಂತ ಹೇಳ್ತ ಏನೋ ಇವತ್ತು ಒಂದು ದಿವಸ ನಾವು ಹೋಮ ಯಜ್ಞವನ್ನು ನಾವು ನೋಡ್ತಾ ಇರೋದಲ್ಲ. ಎಷ್ಟೋ ವರ್ಷಗಳಿಂದ, ಎಷ್ಟೋ ಕಾಲದಿಂದ, ಎಷ್ಟು ಯುಗಗಳಿಂದನೂ ಈ ಹೋಮ ಯಜ್ಞ ಯಾಗಾದಿಗಳು ನಡೀತಾನೇ ಬಂದಿತ್ತು. ಅಂದರೆ ಇದನ್ನು ಮಾಡೋರು ಯಾರಾಗಿದ್ದ ಅದನ್ನೂ ಹವ್ಯಕ ಒಪ್ಪಲೇಬೇಕು. ಅವು ಈ ಭಾಷೆ ಅವಾಗ ಬಂದಿರಲಿಲ್ಲ. ನಾವೇನು ಇಲ್ಲೇ ಹೋಗ್ತು ಬರ್ತು, ಇಲ್ಲೇ ಬರೋ ಕಡೆ ಹೋಗೋ ಕಡೆ ಇತ್ತಲ್ಲ, ಅವು ಅದನ್ನು ಆಡ್ತಿರ್ಲಿಲ್ಲ. ಯಾಕೆ ಅಂತ ಕೇಳೋಣ. ಅವು ಸಂಸ್ಕೃತ ಆಗಿತ್ತು. ಸಂಸ್ಕೃತ ಭಾಷೆಯಲ್ಲಿ ಅವರು ಮಾತಾಡ್ತಿದ್ದ. ಕ್ರಮೇಣ ಸಂಸ್ಕೃತ ಅದು ತನ್ನದೇ ಆದ ಒಂದು ವಿಶೇಷವಾದ ಒಂದು ಬೆಳವಣಿಗೆಯನ್ನು ಬೆಳೆಸಿಕೊಂಡು ಹವ್ಯಕದ ಸ್ಥಿತಿಗೆ ಬಂತು. ಅಂದರೆ ಹವ್ಯಕ ಭಾಷೆಯಾಗಿ ಪರಿಣಮಿಸಿತು ಸಂಸ್ಕೃತದಲ್ಲಿ. ಕೆಲವರು ಅದು ತಮಿಳು ತೆಲುಗುದಿಂದ ಬಂದಿದ್ದು ಹೇಳ್ತಾ, ಅದು ಯಾವುದು ಒಪ್ಪಂತ ಮಾತಲ್ಲ.
ಸಂಸ್ಕೃತದ ಬಂದಿರೋದು ತಮಿಳು ತೆಲುಗು ಅಂತ ಹೆಂಗೆ ಆಗ್ತದೋ? ಆಗೋದಿಲ್ಲ. ಅದೆಲ್ಲ ಆ ಭಾಷೆ ಹಂಗೆ ಇದ್ದಿಕ್ಕು, ತಮಿಳು ತೆಲುಗಿನಲ್ಲಿ ಅದೇ ಟೈಪೇ ಇದ್ದಿಕ್ಕು ಇಲ್ಲಿ ಅಂತಂತಲ್ಲ. ಆದರೆ ತಮಿಳು ತೆಲುಗಿನ ಬರೋಂಥದ್ದು ಹವ್ಯಕ ಭಾಷೆ ಆಗೋದಿಲ್ಲ. ಆದ್ದರಿಂದ ನಾವು ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಕ್ಕಾದ್ರೆ ಸ್ವಲ್ಪ ಸಂಸ್ಕೃತಿಯ ಬಗ್ಗೆನೂ ನೋಡೋಕ್ಕಾಗ್ತು. ಸಂಸ್ಕೃತಿ ಬಗ್ಗೆ ನೋಡಿದ್ರೆ ಅವ್ರ ಸಂಸ್ಕಾರ, ಹವ್ಯಕರ ಸಂಸ್ಕಾರ ಹೇಗಿದ್ದು, ಬಾಕಿಯವರಕ್ಕಿಂತಲೂ ಸಂಸ್ಕೃತಿ ವಿಭಿನ್ನವಾಗಿದ್ದು, ಆಕರ್ಷಕವಾಗಿತ್ತು. ಅದರಲ್ಲಿ ಹವ್ಯಕರಲ್ಲಿ ಎಷ್ಟೋ ಜನ ಮುಂದುವರೆದಿದ್ದ, ಅದರಲ್ಲಿ ಮುಂದುವರಿತನೂ ಇದ್ದ ಅದರಲ್ಲಿ. ಹಾಗಾಗಿ ನಾವು ತಿಳ್ಕೊಳಕ್ಕಾರೆ ನಾವು ಹವ್ಯಕರನ್ನ ವಿಚಾರ ಬನವಾಸಿಯಿಂದನೇ ಬಂದಿದ್ದಲ್ಲ. ಮಯೂರವರಮ್ಮ ಮೂಲತಃ ಬನವಾಸಿ, ವೈಜಯಂತಿ ಅಂತ ಹೇಳ್ತಾ, ಬನವಾಸಿಗೆ ಇನ್ನೊಂದು ಹೆಸರು ವೈಜಯಂತಿ ಅಂತ ಹೇಳ್ತಾ, ಅಥವಾ ಕೊಂಕಣಿಪುರ ಅಂತ ಹೇಳ್ತಾ, ಮತ್ತೊಂದು ವನವಾಸಿ ಅಂತ ಹೇಳ್ತಾ. ವನವಾಸಿ ಅಂದರೆ ಪಾಂಡವರು ವಾಸಿಸಿದಂಥ 14 ವರ್ಷ ವನವಾಸ ಮಾಡಿದಂಥ ಸ್ಥಳವೇ ಈ ಬನವಾಸಿ. ಹಿಂದೆ ವಿಷ್ಣು ಮತ್ತು ಈಶ್ವರ ಮಧುಕೈಟಭರನ್ನು ಕೊಲ್ತಿದ್ದಂಥ ಜಾಗ ಈ ಬನವಾಸಿ ಅನ್ನೋದು. ಬನ ಅಂದರೆ ವನ, ವಾಸಿ ಎಂದರೆ ವಾಸ ಮಾಡುವಂಥ ಸ್ಥಳ. ವನವಾಸಿ, ಬನವಾಸಿ. ವನ ಅಂದರು ಬನ ಅಂದರು ಎರಡೂ ಒಂದನೇ ಅದರಲ್ಲಿ. ಹಾಗಾಗಿ ಮಯೂರವರಮ್ಮ ಏನು ಮಾಡಿದ ಅಂದರೆ ಈ ಪುರಾಣ ಇತಿಹಾಸ ಪ್ರಸಿದ್ಧವಾದಂಥ ಬನವಾಸಿ ಅಂದರೆ ವೈಜಯಂತಿಪುರಕ್ಕೆ ಈ ಹವ್ಯಕರನ್ನ ತಂದಿಟ್ಟ. ನಂತರ ಅವನೇ ಅವರಿಗೆ ಹವ್ಯಕರು ಅಂತ ಇಟ್ಟಂತ ಹೇಳ್ತಾ ಅಲ್ಲ, ಅದು ಮೊದಲೇ ಬಂದಿತ್ತು ಹವ್ಯಕರು ಅಂತ ಹೇಳ್ತಾರೆ. ಹಾಗಾಗಿ ಕ್ರಿಸ್ತಶಕ 4ನೇ ಕದಂಬ ಮಯೂರವಮ್ಮ ರಾಜ ಆಳ್ವಿಕೆ ಮಾಡ್ತಿದ್ದ. ಅವ ತನ್ನ ರಾಜ್ಯಗಳಲ್ಲಿ ಯಜ್ಞ ನಡೆಸಕ್ಕೆ ಎಂದ ಅವ ತಂದಂಥ ಒಂದು ಇದು ಏನಪ್ಪ ಅಂತಂದರೆ ಬ್ರಾಹ್ಮಣರಿಗೆ ಒಂದು ಸ್ಥಾನಮಾನ ಅಂತ ಕೊಟ್ಟಿದ್ದ. ಅಂದರೆ ಈ ಹವ್ಯಕ ಬ್ರಾಹ್ಮಣರಿಗೆ ಯಜ್ಞಯಾಗಾದಿಗಳಂತ ಮಾಡೋಕ್ಕಾಗಿ ಅವನು ಇವ್ರನ್ನೆಲ್ಲ ಈ ನಮ್ಮ ಹವ್ಯಕ ಬ್ರಾಹ್ಮಣ ತಂದಿಟ್ಟಂಥ ಕೆಲಸ. ಹಂಗಾರೆ ಆರ್ಯವರ್ತ ಅಂದರೆ ಅಹಿಚ್ಛತ್ರ ಅಂತ ಬ್ರಾಹ್ಮಣರ ನಿಜವಾದ ವಾಸವಾಗಿತ್ತು. ಅಹಿಚ್ಛತ್ರ ಮಹಾಭಾರತದಲ್ಲಿ ಪ್ರತಿಯೊಬ್ಬರು ಕೇಳ್ಕೊಂಡಿದ್ದೆ. ಹಿಂದೆ ದ್ರೋಣಾಚಾರ್ಯರು ಅಹಿಚ್ಛತ್ರದಲ್ಲಿ ಇದ್ದ ಹೇಳಿಗೊತ್ತ. ಅಹಿಚ್ಛತ್ರದಿಂದ ಸ್ವಲ್ಪ ಮುಂದೆ ಕುರುಕ್ಷೇತ್ರ ಅಂತ ಒಂದು ಊರು ಬತ್ತು. ಕುರುಕ್ಷೇತ್ರದ ಬಗ್ಗೆ ಮಹಾಭಾರತ ನಡೆದಿದೆ. ಅಹಿಚ್ಛತ್ರ ಅದಕ್ಕಿಂತನೂ ಹಿಂದಿಂದು, ಪೂರ್ವತಃ ಹಿಂದಿನಂಥದ್ದು. ಅಲ್ಲಿ ಎಷ್ಟೋ ತಪಸ್ಸುಗಳೆಲ್ಲ ಇದ್ದ, ಈಗಲೂ ಇದ್ದಂತ ಇಟ್ಕೊಳ್ಳೋಣ ಅವಾಗ. ಹಂಗಾಗಿ ನಮ್ಮಲ್ಲಿ ಏನಾಗಿತ್ತು ಅಂತಂದರೆ ಯಜ್ಞಯಾಗಾದಿ ಮಾಡೋಕ್ಕೆ ವಿಶೇಷವಾಗಿ ಬ್ರಾಹ್ಮಣರದ್ದು ಅವಶ್ಯಕತೆ ಇತ್ತು. ಯಾವ ಬ್ರಾಹ್ಮಣರು ಮಾಡ್ತಾ ಚೆನ್ನಾಗಿ ಅನ್ನೋದು ಮಯೂರವರ ಮನೆಗೆ ಗೊತ್ತಿತ್ತು. ಈ ಯಜ್ಞಾದಿಗಳನ್ನು ಮಾಡೋರು ಅವು ಹವ್ಯಕರು ಅಂತಲೇ ಅವನು ಕೊಂಡ್ಕೊಂಡಿದ್ದ. ಅವಾಗ ಏನು ಮಾಡಿದ ಅಂತಂದರೆ ಅಹಿಚ್ಛತ್ರದಲ್ಲಿ ಅಂದರೆ ಉತ್ತರ ಭಾರತದಂಥ ಅಹಿಚ್ಛತ್ರದಲ್ಲಿ ಇರುವಂಥ ನಮ್ಮ ಹವ್ಯಕರನ್ನೆಲ್ಲ ತಂದು ಅವನು ಹೈಗುಂದದಲ್ಲಿ ನೆಲೆಸುವಂತೆ ಮಾಡಿದ್ದ. ಆ ಹೈಗುಂದಕ್ಕೆ ಹವ್ಯಕರಿಂದೇ ಹೈಗುಂದ ಅಂತ ಬಂದಿದ್ದು. ಇದನ್ನು ನಾನು ಮೊದಲೇ ಹೇಳಿದ್ದೆ. ಅವಾಗ ಅದರಲ್ಲಿ ಬೇರೆ ಬೇರೆ ಗೋತ್ರದಂಥ ಅನೇಕ ಗೋತ್ರದಂಥ ಬ್ರಾಹ್ಮಣರನ್ನ, ಪಂಚದ್ರಾವಿಣ ಬ್ರಾಹ್ಮಣರನ್ನ ಸಂಪರ್ಕ ಮಾಡ್ದ. ಯಾಕೆ ಅಂತಂತಂದರೆ ಅವರಲ್ಲಿ ಇರುವಂಥ ಸಂಸ್ಕಾರ ಸಂಸ್ಕೃತಿಗಳೆಲ್ಲ ಹವ್ಯಕರಂತಲೇ ಇತ್ತು. ಅದರಲ್ಲಿ ಪಂಚದ್ರಾವಿಡ ಬ್ರಾಹ್ಮಣರು ಆಮೇಲೆ ಅವರು ಸಂಪರ್ಕ ಮಾಡಿದ. ಆಮೇಲೆ ಅವಕ್ಕೆ ಭದ್ರತೆ, ಒಳ್ಳೆ ಭವಿಷ್ಯದ ಆಶಯ ಕೊಟ್ಟು ಇಲ್ಲಿ ನಮ್ಮ ಕುಂತಳ ರಾಜ್ಯ ಅಂದರೆ ಬನವಾಸಿ ಕುಂತಳ ಅಂತ ಇದು ನಮ್ಮ ಕರ್ನಾಟಕಕ್ಕೆ ಬಂದಿತ್ತು. ಬನವಾಸಿಯ ಒಂದು ರಾಜಧಾನಿ ಆಗಿತ್ತು. ಕುಂತಳದ ರಾಜಧಾನಿ ಬನವಾಸಿ. ಅವಾಗ ಇವತ್ತು ಏನು ಕರ್ನಾಟಕದ ರಾಜಧಾನಿ ಬೆಂಗಳೂರು ಅಂತ ಹೇಳ್ತು, ಅವಾಗ ಕರ್ನಾಟಕದ ರಾಜಧಾನಿ ಬನವಾಸಿ. ಅಂದರೆ ಕರ್ನಾಟಕಕ್ಕೆ ಇನ್ನೊಂದು ಹೆಸರೇ ಕುಂತಳ. ಕುಂತಳಕ್ಕೆ ಇನ್ನೊಂದು ಪೂರ್ವ ಹೆಸರಿತ್ತು, ಅಂಗದೇಶಾಲಿ. ಕರ್ಣನಿಂದ ಬಂದಿದ್ದದು, ಮಹಾಭಾರತದ ಕರ್ಣನಿಂದ ಬಂದಿದ್ದಂಥದ ಒಂದು ಹೆಸರು ಅಂಗದೇಶ ಅಂತ ಹೇಳಿ. ಅವುಗಳೇ ಕುಂತಳ ಅಂತಿತ್ತು. ಈ ಕುಂತಳದ ರಾಜಧಾನಿ ಬನವಾಸಿಯನ್ನಾಗಿ ಮಾಡ್ಕೊಂಡ ಮಯೂರವರಮ್ಮ ಆಡಿದ. ಅವಾಗ ನಮ್ಮ ಹವ್ಯಕ ಬ್ರಾಹ್ಮಣರಿಗೆ ಒಂದೊಂದು ಅಸ್ತಿತ್ವವನ್ನು ಕೊಟ್ಟ. ಎಲ್ಲರೂ ಇದು ಮಾಡಿದ. ಯಾಕೆ ಅಂತಂದರೆ ಇಲ್ಲಿ ಹೋಮ ಯಜ್ಞಾದಿಗಳನ್ನು ಮಾಡೋಕ್ಕೆ ಅವಶ್ಯಕತೆ ಇತ್ತು, ಅದಕ್ಕಾಗಿ. ಆಮೇಲೆ ಕೆಲವು ಅಗ್ರಹಾರಗಳನ್ನು ದತ್ತಿ ಕೊಟ್ಟ.
ಅಗ್ರಹಾರ ಬಗ್ಗೆ ನಾನು ಹೇಳೋಂಥ ಇಲ್ಲ ಹೆಚ್ಚಿಗೆ. ನಮ್ಮ ಹವ್ಯಕ ಬ್ರಾಹ್ಮಣಗಳೆಲ್ಲ ನನಗೆ ಗೊತ್ತೇ ಇತ್ತು, ಅದ್ರ ಬಗ್ಗೆ ಅವಶ್ಯಕತೆ ಇಲ್ಲ ಅಂತ ನಾನು ತಿಳ್ಕೊತೇನೆ. ಅವರಿಗೆಲ್ಲ ಅಂದರೆ ಹೆಂಡತಿ ಮಕ್ಕಳು ಒಟ್ಟಿನಲ್ಲಿ ಕುಟುಂಬ ಸಮೇತವಾಗಿ ಅವರು ಬಂದಂಥ ಈ ಹವ್ಯಕರು ಅಲ್ಲಿ ಉಳ್ಕೊಂಡು, ಅಂದರೆ ಈ ಸಾಧಾರಣವಾಗಿ ಈ ನಮ್ಮ ಹೋಮಕ್ಕಾಗಿ ಕಾರ್ಯಕ್ರಮಕ್ಕಾಗಿ ಅವರು ಇಲ್ಲಿ ಸಜ್ಜಾದ, ಅಂದರೆ ಈ ಹವ್ಯಕವ್ಯಗಳನ್ನು ಅಂದರೆ ಈ ಕೆಲವೊಂದು ಪೂರ್ವಾದಿ ಕರ್ಮಗಳನ್ನೆಲ್ಲ ಮಾಡೋಕ್ಕೆ, ಅಪರಾಪರ ಕರ್ಮಗಳನ್ನೆಲ್ಲ ಮಾಡೋಕ್ಕೆ ಅವರು ಸಜ್ಜಂತ ತಯಾರಾದ. ಕೊನೆಗೆ ಇನ್ನು ಕೆಲವೊಂದು ಅನೇಕ ಸಂಸ್ಕಾರಗಳನ್ನು ಪಡೆದಂಥದ್ದು, ಅಂದರೆ ಹವ್ಯ ಅಂದರೆ ಪೂರ್ವ ಸಂಸ್ಕಾರ ಅಂತ ಕರೀತಾ, ಷೋಡಶ ಅಂದರೆ ಅನೇಕ ಅಂದರೆ ಅಪ್ರಾಕರ್ಮಗಳನ್ನು ಸಂಸ್ಕಾರ ಅಂತ ಹೇಳ್ತಾ, ಎರಡೂ ಸೇರಿಸಿ ಹವ್ಯಕವ್ಯ ಅಂದರೆ ಯಜ್ಞಯಾಗಗಳಿಗೂ ಸಂಬಂಧಪಟ್ಟಿದ್ದು. ಈಗ ಹವ್ಯಕವ್ಯ ಅಂದರೆ ಅರ್ಥ ಕೊಡ್ತದೋ ಅದರಲ್ಲಿ ಹವ್ಯ ಅಂದರೆ ಏನು ಕವ್ಯ ನಾನು ಮೊದಲೇ ಹೇಳಿದ್ದೆ, ಅದು ಇದಕ್ಕೂ ಸಂಬಂಧಪಟ್ಟು. ಈ ಅಪರಾಪರ ಕರ್ಮಗಳಿಗೂ ಮತ್ತು ಪೂರ್ವ ನಿಯೋಜಿತ ಕರ್ಮಗಳಿಗೂ, ಪಿತೃಕರ್ಮ, ಶ್ರಾದ್ದ ಕರ್ಮ, ಎಲ್ಲದೂ ವೈದಿಕ ಕರ್ಮಗಳಿಗೂ ಸಂಬಂಧಪಡ್ತೀವೆಲ್ಲ ಈ ಹವ್ಯಕವ್ಯ ಅನ್ನೋದು, ಈ ಹವ್ಯಕರ ವಿಚಾರಗಳ ಬಗ್ಗೆ. ಹಾಗಾಗಿ ಅದನ್ನೆಲ್ಲ ತಂದ ನಂತರದಲ್ಲಿ ಅವರಿಗೆ ಅನೇಕ ರೀತಿಯಲ್ಲಿ ವ್ಯವಸ್ಥಿತವಾದಂಥ ಕಾರ್ಯಕ್ರಮಗಳ ಬಗ್ಗೆ, ಅವರಿಗೆ ಹೇಗೆ ಏನು ಎಲ್ಲ ಅನುಕೂಲತೆಗಳನ್ನೆಲ್ಲ ಅವರಿಗೆ ಕೊಟ್ಟ. ನಂತರ ಅವನೇ ತನ್ನದೇ ಸ್ವಇಚ್ಛೆಯಿಂದ ಹವ್ಯಕರಂತೂ ಕರೆದ. ಹವ್ಯಕಂತ ಮೊದಲೇ ಇತ್ತು, ಆರೋ ತಾನು ಮಾಡ್ದ ಅಷ್ಟೇ ಹವ್ಯಕಂತ. ಆಮೇಲೆ ಗೋಕರ್ಣ, ಹಿಂದೆ ಗೋರಾಷ್ಟ್ರ ಅಂತಿತ್ತು, ಹಾಗೂ ಅನುಷ್ಠಾನದಲ್ಲಿ ಉಳ್ಕೊಂಡ ಹವ್ಯಕರನಿಗೆ. ಆಮೇಲೆ ದೇವತಕ್ಕೆ ಅಂದರೆ ದೇವತಕ್ಕೆ ಕೆಲವೊಂದೆಲ್ಲ ದೇವತೆಗಳಿಗೆ ಏನು ಬೇಕೋ ಅದಕ್ಕೆ ಕೊಡೋಂಥದ್ದು ಒಂದು ಇದು ಸಮಿತಿಗಳು ಅಂತ, ಅದು ಹವ್ಯಕರೇ ಮಾಡೋಂಥದ್ದು ಕೆಲಸ. ಯಜ್ಞದ ಮೂಲಕ ಹವ್ಯಸು ಹೆಚ್ಚೆಚ್ಚು ಕೊಡೋಂಥದ್ದು. ಹೀಗಾಗಿ ಭೂಪ್ರದೇಶಕ್ಕೆ ಹವ್ಯ ದೇಶ ಅಂತ ಹೇಳ್ತಿದ್ದ. ಇದರಲ್ಲಿ ಕೆಲವೊಂದು ಉಲ್ಲೇಖದಲ್ಲಿ ಏನು ಹೇಳ್ತಂತಂದರೆ, ಹವ್ಯಕರಲ್ಲಿ ಕಾಶ್ಯಪ, ವಶಿಷ್ಠ, ವಿಶ್ವಾಮಿತ್ರ, ಅಂಗಿರಾಸ ಇತ್ಯಾದಿ ಒಟ್ಟು 7 ಗೋತ್ರಗಳನ್ನು ಹೇಳ್ತಾ, ಮೂಲತಃ ಸ್ಮಾರ್ತರಾಗಿದ್ದ ಹವ್ಯಕರು ಜಗದ್ಗುರು ಶಂಕರಾಚಾರ್ಯರ ಪ್ರತಿಷ್ಠಾಪನೆ ಮಾಡಿದ ಪಂಚಾಯತರ ಪೂಜೆಯನ್ನು ಮಾಡ್ತಾ ಸೂರ್ಯ, ಗಣಪತಿ, ಈಶ್ವರ, ಅಂಬಿಕೆ ಮತ್ತು ವಿಷ್ಣು ಈ 5ರನ್ನೂ ಆರಾಧಿಸ್ತಾ. ಇಂತಹ ಹವ್ಯಕರು ಉತ್ತರ ಕನ್ನಡ ಜಿಲ್ಲೆಯ ಕುಮಟ, ಹೊನ್ನಾವರ, ಸಿರಿಸಿ, ಸಿದ್ದಾಪುರ, ಸಾಗರ, ಶಿವಮೊಗ್ಗ, ಯಲ್ಲಾಪುರ ತಾಲೂಕುಗಳಲ್ಲಿ, ಹಾಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು, ಬಂಟ್ವಾಳ, ಸುಳ್ಯ, ಮಂಗಳೂರು, ಬೆಳ್ತಂಗಡಿ ತಾಲೂಕುಗಳಲ್ಲಿ, ಆಮೇಲೆ ಅಲ್ಲದೆ ಬೇರೆ ಹೊರಗಡೆ ರಾಜ್ಯಕ್ಕೆ, ಕೇರಳ ರಾಜ್ಯಕ್ಕೆ ಸೇರಿ ಹೋಗಿದ್ದಂಥ ಕಾಸರಗೋಡು ಜಿಲ್ಲೆ, ಮಂಜೇಶ್ವರ ತಾಲೂಕುಗಳಲ್ಲೂ ಗಣನೀಯ ಸಂಖ್ಯೆಯಲ್ಲಿ ಇದ್ದ. ಈ ಹವ್ಯಕರನ್ನು ಗುರುತಿಸೋದು ಬಹಳ ಸುಲಭ. ಅವು ಬಾಯಿ ಬಿಟ್ಟರೆ ಗೊತ್ತಾಗ್ತು. ಅದಕ್ಕೆ ಕಾರಣ ಅವರು ಮಾತಾಡುವ ಹವಿಗನ್ನಡ ಭಾಷೆ. ಅಂದರೆ ಹವಿಗನ್ನಡ ಭಾಷೆ ಅಂದರೆ ನಾವು ಆಡ್ತಾ ಇಲ್ಲಿ ಹೋಬತ್ತಿ ಅಲ್ಲಿ ಇಲ್ಲಿ ಇದ್ದು ಅಂತ ಹೇಳಿ ಒಂಥರ ಹೋಬಕಡ, ಹೋಕಡ, ಬರಕಡ, ತಿಂತೋಡ, ಮಾಡ್ತೋಡ ಹೇಳಿ. ಆಮೇಲೆ ಇದಕ್ಕೆ ನಾವು ಹವ್ಯಕ ಭಾಷೆ ಅಂತ ಕರಿತೀವಿ. ಇದು ನಮ್ಮಲ್ಲಿ ಒಂದೇ ಥರ ಭಾಷೆ ಆಗಿರೋದಿಲ್ಲ. ಸಿರಿಸಿಯಲ್ಲಿ ಒಂದು ಥರ ಇರ್ತೋ, ಸಾಗರದಲ್ಲಿ ಒಂದು ಥರ ಇರ್ತೋ, ಸೊರಬದಲ್ಲಿ ಒಂದು ಥರ ಇರ್ತೋ, ಮತ್ತು ಬೇರೆ ಬೇರೆ ಕಡೆ ಹೊಸನಗರಗಳಲ್ಲಿ ಒಂದು ಥರ ಇರ್ತೋ. ಒಟ್ಟು ಎಲ್ಲದೂ ಸೇರಿಸಿ ಹವಿಗನ್ನಡ ಭಾಷೆ ಆಗಿರ್ತೋ ಇದರಲ್ಲಿ. ಹಾಗಾಗಿ ನಾವು ಈ ಹವ್ಯಕರ ಬಗ್ಗೆ ನಾವು ವಿಶೇಷತೆಯನ್ನು ನಾವು ತಳಹತಿ ಸೂಕ್ತ. ಇನ್ನು ಹವ್ಯಕರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡಬಹುದು. ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತದೆ. ಪಾರ್ಟ್ 2 ವಿಡಿಯೋಗಾಗಿ ನೀವು ಕಾಯುತ್ತಾ ಇರಿ, ನೋಡುತ್ತಾ ಇರಿ ನಮ್ಮ ಚಾನಲನ್ನು.